ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಕೂಲ್ ಮಿನಿ ಟ್ರಕ್ ವ್ಲಾಗರ್. ಭಾಳ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಊರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಭಾಳ ದಿನ ಆಗಿತ್ತು ವಿಡಿಯೋನೇ ಮಾಡಿರಲಿಲ್ಲ. ಇವತ್ತು ಕೆಲಸಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಬೇಜಾರಾಗಿತ್ತು. ಯಾಕಪ್ಪ ಅಂದ್ರೆ 15 ದಿನ ಕುಂತು ತಿಂದಿದ್ನಲ್ಲ, ಅದ ಬೇಜಾರು ಕಳಿಬೇಕಂತ. ಮತ್ತು ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಭಾರನೂ ಕಡಿಮೆ ಆಯಿತು. ಬಂದು ಸೀದಾ ಸ್ಟಾರ್ಟ್ ಮಾಡಿದ್ವಿ ಅನ್ಲೋಡ್ ಮಾಡೋಕ್ಕೆ. ಇವತ್ತು ತಮ್ಮನ ಗಾಡಿಗೆ ಮತ್ತು ನನ್ನ ಗಾಡಿಗೆ ಲೋಡ್ ಜಾಸ್ತಿ ಐತೆ ಅಂತ ಹೇಳ್ಯಾರ. ಅದಕ್ಕೆ ಫಸ್ಟು ಏನು ಟೈಲ್ಸ್ ಇಳ್ಸಾಕೋತೀವಿ. ಇದು ನಾವು ಯಾರೂ ಹಾಕೊಳ್ಳಲ್ಲ, ಬರೀ ಬೇರೆ ಪಾಲ್ಟಿನೇ ಅವರೇ ಗಾಡಿ ತೊಗೊಂಬಂದು ಹಾಕೊಂಡು ಹೋಗ್ತಾರೆ. ಬರೀ ಇವತ್ತು ಹೊಸ ಪಾಲ್ಟಿದೆ ಮಾಲ್ ಬಂದಿರೋದು, ನಮ್ಮ ಗಾಡಿಗೇನು ಜಾಸ್ತಿ ಬಂದಿದ್ದಿಲ್ಲ. ಬಟ್ ಇನ್ನೂ ಇತ್ತು ಹಿಂದೆ ಪಾರ್ಸಲ್ಲು, ಅದಕ್ಕೋಸ್ಕರನೇ ಲೋಡ್ ಮಾಡ್ಕೊಳಗುತ್ತೀವಿ. ಇವಾಗ ಬಂದು ಈ ಪೇಪರ್ ಬಂಡಲ್ ಏನು ಕಾಣಾಗುತ್ತಾವೆ ಈ ತಮ್ಮನ ಗಾಡಿಗೆ ಲೋಡ್ ಮಾಡಾಗುತ್ತೀವಿ ರೀ. ಯಾಕಂದ್ರೆ ಫಸ್ಟ್ ಅವನ ಗಾಡಿಗೆ ಲೋಡ್ ಮಾಡಬೇಕು ಪೇಪರ್ ಬಂಡಲು. ತಮ್ಮನ ಗಾಡಿನ ಲೋಡ್ ಮಾಡಿ ಹಾಗೆ ನನ್ನ ಗಾಡಿಗೂ ಲೋಡ್ ಮಾಡಬೇಕಾಗಿತ್ತು. ಅದನ್ನು ಲೋಡ್ ಮಾಡಿಕೊಂಡು ಸೀದಾ ಬಂದು ಫಸ್ಟ್ ಅನ್ಲೋಡ್ ಮಾಡೋಕ್ಕೆ ಬರ್ತೀನಿ. ಬಂದ ತಕ್ಷಣವೇ ಡಾಲ್ಡಾ ಬಾಕ್ಸ್ನ ಅನ್ಲೋಡ್ ಮಾಡಾಗುತ್ತೀನಿ ರೀ. ಯಾಕಪ್ಪ ಅಂದ್ರೆ ಫಸ್ಟ್ ಹಾಕೊಂಬಂದಿದ್ದೆ ಡಾಲ್ಡಾ ಬಾಕ್ಸ್, ಹಿಂದಿದ್ದೆಲ್ಲ ಕ್ಯಾಂಟ್ರ್ ಗಾಡೀಲಿ ಬರೀ ಡಾಲ್ಡಾ ಬಾಕ್ಸ್ ಇತ್ತು. ಅದಕ್ಕೋಸ್ಕರ ಫಸ್ಟು 400 ಡಾಲ್ಡಾ ಬಾಕ್ಸ್ನ ಅನ್ಲೋಡ್ ಮಾಡಿಕೊಂಡು 2ನೇ ಟ್ರಿಪ್ಪಿಗೆ ಬಂದು ಈ ಪೇಪರ್ ಬಂಡಲ್ ಹಾಕ್ಕೊಳಾಗುತ್ತೀನಿ ರೀ. A4 ಸೈಜ್ ಪೇಪರ್ ಬಂಡಲು 200 ಪೇಪರ್ ಬಂಡಲ್ ಒಂದೇ ಸಾರಿಗೆ ಹಾಕೊಂಬಂದು ಅನ್ಲೋಡ್ ಮಾಡಿಕೊಂಡು ಹಂಗೆ ಕೊನೆಯದಾಗಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.